ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಇಂಗ್ಲೆಂಡ್ ವಿರುದ್ಧ ಮತ್ತೊಂದು ಹೀನಾಯ ಸೋತ ನಂತರ ಪ್ರೆಸ್ ಕಾನ್ಫರೆನ್ಸಲ್ಲಿ ಗೌತಮ್ ಗಂಭೀರ್ ಅವರು ಏನೆಲ್ಲ ಹೇಳಿದ್ರು, ಸುದ್ದಿಯ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹೌದು ಸ್ನೇಹಿತರೆ, ಮೊದಲನೇದಾಗಿ ನೋಡೋದಾದರೆ ಟಾಸ್ ಗೆದ್ದ ನಮ್ಮ ಭಾರತ ತಂಡ ಬೌಲಿಂಗನ್ನು ತೆಗೆದುಕೊಳ್ಳುತ್ತೆ. ಒಂದು ಟಾರ್ಗೆಟ್ ಎಷ್ಟಾದರೂ ಸೆಟ್ ಮಾಡಿ ಕೊಡಲಿ, ನಾವು ಚೇಸ್ ಮಾಡ್ತೀವಿ ಅಂತ ಹೇಳಿ ಅದಾದಮೇಲೆ ನಮ್ಮ ಭಾರತ ತಂಡ ಬೌಲಿಂಗ್ಗೆ ಶುರು ಮಾಡುತ್ತೆ. ಹರ್ಷದೀಪ್ ಸಿಂಗ್ ಅವರು ಒಂದು ಓವರಲ್ಲಿ 33 ರನ್ ಕೊಟ್ಟು ಒಂದು ಕಾಸ್ಟ್ಲಿ ಓವರ್ ಹಾಕ್ತಾರೆ ಅಂತ ಹೇಳ್ಬೋದು. ಪ್ರಸಿದ್ಧ ಕೃಷ್ಣ ಅವರು ನೋಡೋದಾದರೆ 4 ಓವರ್ಗೆ 38 ರನ್ ಕೊಡ್ತಾರೆ. ಹಾಗೆ ಪ್ರಿನ್ಸ್ ಯಾದವ್ ನೋಡೋದಾದರೆ ಒಂದು ತುಂಬಾ ಕಾಸ್ಟ್ಲಿ ಆದರು ಅಂತ ಹೇಳ್ಬೋದು. ಈ ಮ್ಯಾಚಲ್ಲಿ ಒಂದು 60 ರನ್ ಕೊಡೋದ್ರ ಮೂಲಕ ನಮ್ಮ ಭಾರತ ತಂಡದ ಒಂದು ಬೌಲಿಂಗ್ ಅಟ್ಯಾಕಲ್ಲಿ ಒಂದು ತುಂಬಾ ಕಳಪೆ ಬೌಲಿಂಗ್ ಬಂತು ಅಂತ ಹೇಳ್ಬೋದು. ಅದಾದಮೇಲೆ ಅಕ್ಷರ್ ಪಟೇಲ್ ಅವರು ಕೂಡ 63 ರನ್ ಇದೆ ಅವ್ರದ್ದು ಹೈಯೆಸ್ಟ್, ಅವ್ರ ಕೆರಿಯರಲ್ಲಿ ಇದೆ ಹೈಯೆಸ್ಟ್ ಕಾಸ್ಟ್ಲಿ ರನ್ಸ್ ಅನಿಸುತ್ತೆ. ಅದಾದಮೇಲೆ ಶಿವಾನ್ ಶೆಟ್ಗೆ ಅವ್ರನ್ನ ತೊಗೊಂಡಿದ್ರು. ಇವರು ಕೂಡ 3 ಓವರ್ ಹಾಕಿ 39 ರನ್ ಕೊಡೋದ್ರ ಮೂಲಕ ನಮ್ಮ ಭಾರತ ತಂಡದ ಒಂದು ಬೌಲಿಂಗಲ್ಲಿ ರನ್ಸನ್ನು ಜಾಸ್ತಿ ಆ್ಯಡ್ ಮಾಡಿದರು ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಶಿವಮ್ ದುಬೆ ನೋಡೋದಾದರೆ ಕೇವಲ 1 ಓವರ್ ಹಾಕಿ 22 ರನ್ ಕೊಡೋದ್ರ ಮೂಲಕ ಇವರು ಕೂಡ ಒಂದು ಕಳಪೆ ಬೌಲಿಂಗ್ ಮಾಡಿದರು ಅಂತಲೇ ಹೇಳ್ಬೋದು. ಹೀಗಾಗಿ ನಮ್ಮ ಭಾರತ ತಂಡ ಒಂದು ಕಳಪೆ ಬೌಲಿಂಗಿಂದ 258 ಟಾರ್ಗೆಟನ್ನು ತಗೊಳ್ತಾರೆ. ಈ ಟಾರ್ಗೆಟನ್ನು ಒಂದು ಚೇಸ್ ಮಾಡೋಕ್ಕಾಗಲಿಲ್ಲ ಅಂತಲೇ ಹೇಳ್ಬೋದು. ಯಾವ ಥರ ಬ್ಯಾಟಿಂಗ್ ಆಡಿದರು ಅಂತ ನೀವು ಕೂಡ ನೋಡಿದ್ದೀರಾ. ಜಾರ್ಜ್ ಬಟ್ಲರ್ ಅವರು ಕೇವಲ 64 ಬಾಲ್ಗೆ 131 ರನ್ ಹೊಡೆದ್ರ ಮೂಲಕ ಒಂದು ಅಬ್ಬರದ ಶತಕ ಕೂಡ ಸಿಡಿಸಿದ್ರು. ಹಾಗೆ ಹ್ಯಾರಿ ಬ್ರೂಕ್ ಅವರು ಕೂಡ 45ಗೆ 95 ರನ್ ಹೊಡೆದ್ರ ಮೂಲಕ ಅವರು ಕೂಡ ಒಂದು ಭರ್ಜರಿ ಬ್ಯಾಟಿಂಗ್ ಮಾಡಿದರು ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ಭಾರತ ತಂಡದ ಬ್ಯಾಟಿಂಗ್ ರನ್ಸ್ ನೋಡೋದಾದರೆ ಯಾರೂ ಕೂಡ ಅಷ್ಟೊಂದು ಹೇಳ್ಕೊಳ್ಳೋ ಥರ ಪರ್ಫಾರ್ಮೆನ್ಸ್ ಕೊಡಲಿಲ್ಲ ಅಂತಲೇ ಹೇಳ್ಬೋದು. ಸಂಜು ಸ್ಯಾಮ್ಸನ್ ಅವರು ಕೇವಲ 14 ಬಾಲ್ಗೆ 27 ರನ್ ಹೊಡೆದು ಔಟ್ ಆಗಿ ಹೋಗ್ತಾರೆ ಅಂತಲೇ ಹೇಳ್ಬೋದು. ಓಪನರ್ ಆಗಿ ಬಂದಿರ್ತಾರೆ. ಅದಾದಮೇಲೆ ನೋಡೋದಾದರೆ ಇಶಾನ್ ಕಿಶನ್ ಅವರು 35 ಬಾಲ್ಗೆ 56 ರನ್ ಹೊಡೆದ್ರ ಮೂಲಕ ಒಂದು ತಂಡದ ಮೊತ್ತಕ್ಕೆ ಅವರು ಕೂಡ ಒಂದು ರನ್ಸ್ ಮುನ್ನಡೆ ತೊಗೊಂಡು ಬರ್ತಾರೆ. ಅದಾದಮೇಲೆ ನೋಡೋದಾದರೆ ಅಭಿಷೇಕ್ ಶರ್ಮಾ ಅವರಿಂದ ಏನೂ ಅಷ್ಟೊಂದು ರನ್ಸ್ ಬರಲಿಲ್ಲ ಅಂತಲೇ ಹೇಳ್ಬೋದು. ಕೇವಲ 4 ರನ್ಗೆ ಔಟಾಗಿ ಹೋಗ್ತಾರೆ. ಇಲ್ಲಿಂದ ನಮ್ಮ ಭಾರತ ತಂಡದ ಬ್ಯಾಟಿಂಗ್ ಕೊಲ್ಯಾಪ್ಸ್ ಆಯಿತು ಅಂತಲೇ ಹೇಳ್ಬೋದು. ಅದಾದಮೇಲೆ ಶ್ರೇಯಸ್ ಅಯ್ಯರ್ ಅವರು ಕೂಡ ಕೇವಲ 16 ಬಾಲ್ಗೆ 28 ಹೊಡೆದು ಔಟ್ ಆಗ್ತಾರೆ. ಹೀಗಾಗಿ ನಮ್ಮ ಭಾರತ ತಂಡ ಮತ್ತೊಂದು ಇಂಗ್ಲೆಂಡ್ ವಿರುದ್ಧ ಮತ್ತೊಂದು ಹೀನಾಯ ಸೋಲನ್ನು ಕಾಣ್ತು ಅಂತಲೇ ಹೇಳ್ಬೋದು. ಸೋತ ನಂತರ ಗೌತಮ್ ಗಂಭೀರ್ ಅವರು ಕೂಡ ಈ ಸೀರೀಸಲ್ಲಿ ನಾವು ಗೆಲ್ಲೋಕ್ಕಾಗಲಿಲ್ಲ, ಹಾಗೆ ಈ ಮ್ಯಾಚು ಕೂಡ ಗೆಲ್ಲೋಕ್ಕಾಗಲಿಲ್ಲ, ನಮ್ಮನ್ನು ಕ್ಷಮಿಸಿ ಅಂತಲೂ ಕೂಡ ಹೇಳಿದ್ದಾರೆ. ಯಾಕಂದರೆ ಈ ಥರ ಕಳಪೆ ಪ್ರದರ್ಶನ ನಮ್ಮ ಭಾರತ ಟೀಮ್ನಿಂದ ಯಾವತ್ತೂ ಕೂಡ ನಾವು ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ಬಟ್ ಈ ಥರ ಒಂದು ಪರ್ಫಾರ್ಮೆನ್ಸ್ ಯಾವತ್ತೂ ಕೂಡ ಬಂದಿರಲಿಲ್ಲ. ಯಾಕಂದರೆ ಬೌಲಿಂಗಲ್ಲಿ 258 ರನ್ಸನ್ನು ಈ T20 ಫಾರ್ಮ್ಯಾಟಲ್ಲಿ ನಮ್ಮ ಭಾರತ ತಂಡ ಯಾವಾಗೂ ಕೂಡ ಹೊಡೆಸ್ಕೊಂಡಿರಲಿಲ್ಲ ಅಂತಲೇ ಹೇಳ್ಬೋದು. ಇದೊಂದು ಕೆಟ್ಟ ದಾಖಲೆ ಅಂತಲೇ ಹೇಳ್ಬೋದು ನಮ್ಮ ಭಾರತ ಟೀಮ್ ಮೇಲೆ. ಇನ್ನು ಮುಂದೆ ಬರುವ ಮ್ಯಾಚ್ಗಳಲ್ಲಿ ಆದಷ್ಟು ನಾವು ಗೆಲ್ಲೋಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ನೆಕ್ಸ್ಟ್ ಮ್ಯಾಚ್ಗಳಲ್ಲಾದರೂ ನಮ್ಮ ಭಾರತ ತಂಡ ಹೇಗೆ ಆಡುತ್ತೆ ಅಂತ ಹೇಳಿ. ಯಾಕಂದರೆ ಈ T20 ಸೀರೀಸನ್ನು ಆಲ್ರೆಡಿ ಸೋತಾಯಿತು. ಇನ್ನು ಮುಂದಿನ ಮ್ಯಾಚ್ಗಳಲ್ಲಾದರೂ ಚೆನ್ನಾಗಿ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಡ್ತಾರಾ ಅಥವಾ ಇದೇ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಮಾಡ್ತಾರಾ ಅಂತ ಕಾಯ್ದು ನೋಡಬೇಕು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಸ್ಪೋರ್ಟ್ಸ್ ಅಪ್ಡೇಟ್ಸ್ಗಳು ನಮ್ಮ ಚಾನಲಲ್ಲಿ ಬರ್ತಾ ಇರ್ತವೆ.